ತಂದೆ ತಾಯಿಗಳಿಗೆ ಮಕ್ಕಳಾಗಿರ್ಲಿಲ್ಲ. ನಂತರ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬಹಳ ದಿನಗಳ ಕಾಲ ಸೇವೆ ಮಾಡಿದ್ರು, ಏನು ವ್ರತಾಚರಣೆ ಮಾಡಿದ್ರು. ಇದೆಲ್ಲ ಮಾಡಿದಾಗ ಯಜ್ಞ ಮಾಡಿದ್ರು, ಒಳ್ಳೆ ಅಂಡಾಣು ಒಳ್ಳೆ ಇದು ಬಿಡುಗಡೆ ಆಗುತ್ತೆ. ಅವಾಗ ಆ ಪ್ರಾಸೆಸ್ ಅಲ್ಲಿ ಬಿಡುಗಡೆ ಆದಾಗ ಅಂತ ಒಂದು ಶಕ್ತಿಶಾಲಿಯಾದ ಒಂದು ಮಗು ಹುಟ್ಟಿರೋದು. ಇದು ಅದರದ್ದು ಸೈನ್ಸ್. ಎಷ್ಟು ಕಥೆಗಳಲ್ಲಿ ಕೇಳಿದೀವಲ್ಲ, ಒಬ್ಬ ರಾಜನಿಗೆ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ, ಅವ್ನು ಯಾವ್ದೋ ಯಾಗ ಮಾಡ್ದ, ಅದಾದ್ಮೇಲೆ ಒಳ್ಳೆ ಮಗು ಆಯ್ತು, ಆ ರಾಜಕುಮಾರ ಆದ, ಅವನ್ ರಾಜ ಆದ. ಸೊ ದಿಸ್ ಇಸ್ ದ ಲಾಜಿಕ್. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಅವಾಗ ನಾರದರು ಶ್ರೀಹರಿದೆಲ್ಲ ಹೇಳಿಸ್ತಾರೆ, ಅಲ್ಲೂ ಗರ್ಭಾವಸ್ಥೆಯಲ್ಲಿ ಆ ಕಥೆಗಳನ್ನೇ ಕೇಳಿ ರಾಕ್ಷಸನಾಗಿ ಹುಟ್ಟಬೇಕಾದವನು ಸಾತ್ವಿಕನಾಗ್ತಾನೆ ಅಂತಂದ್ರೆ ಇನ್ಫ್ಲೂಯೆನ್ಸ್ ಎಪಿಜೆನೆಟಿಕ್ ಅಂತ ಕರೀತೀವಿ. ಇನ್ನೊಂದು ಹೆಣ್ಣು ಮಕ್ಕಳ ಒಂದು ಅದ ಅಭ್ಯಾಸ ದುರಭ್ಯಾಸ ಏನ್ ಕರಿಬೇಕೋ ಅದನ್ನ ಹೇಗೆ ಡಿಫೈನ್ ಮಾಡಬೇಕೋ ಗೊತ್ತಿಲ್ಲ. ಈ ಈಕ್ವಾಲಿಟಿ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳು ಕೂಡ ಇವಾಗ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಈ ಮಕ್ಕಳಾಗುವ ಪ್ರಾಸೆಸ್ಗೆ ಹೇಗೆ ಪರಿಣಾಮ ಬೀರ್ಬೋದು? ಪೇರೆಂಟಿಂಗ್ ಅಲ್ಲಿ ಹೆಲಿಕಾಪ್ಟರ್ ಪೇರೆಂಟಿಂಗ್, ಎಲ್ಲ ಪೇರೆಂಟ್ಗಳು ಈಗ ಹೆಲಿಕಾಪ್ಟರ್ ಹಾವರಿಂಗ್, ಮಕ್ಕಳಿಂದ ಹಿಂದೆ ಮುಂದೆ ಸುತ್ಕೊಂಡು ಅವಕ್ಕೆ ಏನ್ ಮಾಡಕ್ಕೂ ಬಿಡ. ಮಗುವಿಗೆ ಯಾವುದೇ ವ್ಯಕ್ತಿ ಆಗಿರ್ಲಿ ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರೆ ಅವನ ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ದಿಸ್ ಇಸ್ ದ ಥಂಬ್ ರೂಲ್, ಯೂನಿವರ್ಸಲ್ ಟ್ರೂತ್. ಆಕ್ಚುಲಿ ಹುಟ್ಟಿದಾಗ ಮಗುವಿಗೆ ಗೈನಕಾಲಜಿಸ್ಟ್ ಹೇಳ್ತಾರೆ, ತೊಟ್ಲಲ್ಲೆಲ್ಲೋ ದೂರದಲ್ಲಿ ಮಲಗಿಸ್ಬೇಡಿ, ಪಕ್ಕದಲ್ಲೇ ಮಲಗಿಸ್ಕೊಳ್ಳಿ ಫಾರ್ ಅನದರ್ 3 months ಅಂತ ಯಾಕೆ ಅಷ್ಟು ಹೇಳ್ತಾರೆ. ಆದ್ರೆ ಮಿಥೈಲೇಷನ್ ಆಗುತ್ತೆ ಅಂತ ಅವ್ರು ಹೇಳಲ್ಲ. ಅದೇ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ. ಈಗ ನೋಡಿ, ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ, ಆದ್ರೆ ನಾನು ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ನೋಡಿ, ಈ ತರ ಆದ್ರೆ ಈ ತರ ಆಗುತ್ತೆ ಅಂತ ನಾನು ಹೇಳಿದ್ರೆ ನೀವು ಮಾಡ್ತೀರಾ. ನೀವೇನ್ ಮಾಡ್ತೀರಾ, ನೀವು ಅದನ್ನ ಜೊತೆಲೇ ಇಟ್ಕೊಳ್ಳಿ, ತೊಟ್ಲಲ್ಲಿ ಹಾಕ್ಬೇಡಿ ಅಂದ್ರೆ ಅದು ಅಳಕ್ಕೆ ಶುರು ಮಾಡುತ್ತೆ. ನೀವೇನೋ ಮಾಡ್ಬೇಕು, ತೊಟ್ಲಲ್ಲಿ ಹಾಕಿ ತೂಗ್ಬಿಡ್ತೀರಾ. ಸೊ ಯಾಕೆ ಅಂತಂದ್ರೆ ನಾನು ಹೇಳಿದೆ, ಮಿಥೈಲೇಷನ್, ಅದರಲ್ಲಿ NR3C1 ಅಂತ ಒಂದು ಜೀನ್ ಇದೆ, ಅದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್. ಅದು ಡಿಮಿಥೈಲೇಷನ್ ಆಗ್ಬೇಕು, ಮಿಥೈಲ್ ಗ್ರೂಪ್ ಜಾಯಿನ್ ಆಗ್ಬಾರ್ದು. ಅದಕ್ಕೆ ನೀವ್ ಎಷ್ಟೋ ತನಕ ಅದನ್ನ ಇಟ್ಕೊಂತೀರಾ, ಮಿಥೈಲ್ ಗ್ರೂಪ್ ಜಾಯಿನ್ ಆಗಲ್ಲ. ತೊಟ್ಲಿಗೆ ಹಾಕಿದ ತಕ್ಷಣ ಮಿಥೈಲ್ ಗ್ರೂಪ್ಗಳು ದೇಹದಲ್ಲಿ, ಅದು ನ್ಯೂರಾನ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಬಂದು ಜಾಯಿನ್ ಆಗಕ್ಕೆ ಶುರು ಆಗುತ್ತೆ. ಅದರಿಂದ ಆ ಮಗುವಿಗೆ ಒಂದು ಸಣ್ಣ ಸ್ಟ್ರೆಸ್ ನ ತಡ್ಕೊಳ್ಳೋ ಶಕ್ತಿ ಬರಲ್ಲ. ಸಣ್ಣತೆ ಆಗ್ಲಿ, ಒಂದು ಸಣ್ಣದು ಕಮ್ಮಿ ಮಾರ್ಕ್ಸ್ ಬಂತು, ತಡ್ಕೊಳಕ್ ಆಗಲ್ಲ. ಯಾರೋ ಬೈದ್ರು, ತಡ್ಕೊಳಕ್ ಆಗಲ್ಲ. ಬೈಕ್ ಕೊಡ್ಸ್ಲಿಲ್ಲ, ತಡ್ಕೊಳಕ್ ಆಗಲ್ಲ. ಒಂದು ಬ್ರೇಕಪ್ ಆಯ್ತು, ತಡ್ಕೊಳಕ್ ಆಗಲ್ಲ. ಏನು ತಡ್ಕೊಳಕ್ ಆಗಲ್ಲ. ಅಂದ್ರೆ ತಾಯಿ ಆಗೋದು ಯಾಕೆ ದೊಡ್ಡ ವಿಷಯ ಅನ್ನೋದು ಬ್ರಹ್ಮಾಂಡ. ಇದು ತುಂಬಾ ಇದೆ. ಇನ್ನು ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ, ಪಕ್ಕದಲ್ಲಿ ಮಲಗಿಸ್ಕೊಳ್ಳಿಲ್ಲ ಅಂದ್ರೆ, ಯಾವತ್ತೋ ಒಂದು 15-20 ವರ್ಷ ಆದ್ಮೇಲೆ ಒಂದು ಬೈಕ್ ತೆಕ್ಕೊಡ್ಲಿಲ್ಲ, ಒಂದು ಬ್ರೇಕಪ್ ಆಯ್ತು ಅಂತ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ? ಹೌದು. ಓ ಮೈ ಗಾಡ್. ಅದಕ್ಕೆ ನೋಡಿ, ಹಿಂದಿನವರು ಸುಮ್ನೆ ನೀವು ಕೇಳಿ, ನಿಮ್ಮ ಅಜ್ಜ ಅಜ್ಜಿ ಅವ್ರನ್ನ ಕೇಳಿ, ಎಂತ ವರ್ಸ್ಟ್ ಸಿಚುಯೇಷನ್ ಅಲ್ಲೂ ಅವರು ಧೈರ್ಯಗೆಟ್ಟಿಲ್ಲ. ಹೌದು. ಎಂತ ವರ್ಸ್ಟ್ ಅಂದ್ರೆ ಇನ್ನ ದಾರಿನೇ ಇಲ್ಲ. ಈಗಿನ ಅವ್ರಿಗೇನಾರು ಆತರ ಆಗ್ಬಿಟ್ರೆ ಬದುಕದಲ್ಲ, ಅದು ಎಷ್ಟೆಲ್ಲ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಅದ್ರಲ್ಲೂ ಅವ್ರಿಗೇನಕ್ಕಾಗಲ್ಲ ಅಂದ್ರೆ, ಆವಾಗ ಅವ್ರು ಕೊಟ್ಟಿರುವಂತಹ ಒಂದು ಏನು ದೇಹದಲ್ಲಿ ಮಾಡಿಫಿಕೇಶನ್ಗಳಿದೆಯಲ್ಲ, ಅದು ಅಡ್ವರ್ಸಿಟಿ ಕ್ವಿಷೆಂಟ್ ಅಂತ ಅಂತೀವಿ. ಎಂತ ಪರಿಸ್ಥಿತಿ ಆದ್ರೂ ಬೌನ್ಸ್ ಬ್ಯಾಕ್ ಆಗ್ತಾರೆ. ಎಂತ ಪರಿಸ್ಥಿತಿ ಆಗ್ಲಿ, ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್, ವರ್ಸ್ಟ್ ಪಾಸಿಬಲ್ ಸಿಚುಯೇಷನ್ ಅಂದ್ರೂ ದೇ ನೋ ಹೌ ಟು ಬೌನ್ಸ್ ಬ್ಯಾಕ್. ಏನಕ್ಕೆ ಅಂದ್ರೆ ದೇಹದ ಒಳಗಡೆನೆ ಆ ತರ ಡಿಸೈನ್ ಆಗೋಗಿದೆ. ಅದನ್ನ ಮಾಡೋದು ಬಿಟ್ಟು ನಾವು ಮಿಕ್ಕಿದ ಎಲ್ಲಾದು ಮಾಡಿ, ಮಗು ಇದಾಯ್ತು, ವೀಕ್ ಆಯ್ತು, ಅದಕ್ಕೆ ಧೈರ್ಯ ಇಲ್ಲ. ಅದು ಇನ್ನೊಂದ್ಸಲ ಮಾತಾಡೋಣ. ಪೇರೆಂಟಿಂಗ್ ಅಲ್ಲಿ ಹೆಲಿಕಾಪ್ಟರ್ ಪೇರೆಂಟಿಂಗು, ಸ್ನೋ ಫ್ಲೋ ಪೇರೆಂಟಿಂಗು, ಟಾರ್ಚ್ ಲೈಟ್ ಪೇರೆಂಟಿಂಗು, ಇಂತ ಏನೇನೋ ಇದೆ. ಎಲ್ಲಾ ಪೇರೆಂಟ್ಗಳು ಈಗ ಹೆಲಿಕಾಪ್ಟರ್ ಹಾವರಿಂಗ್, ಮಕ್ಕಳಿಂದ ಹಿಂದೆ ಮುಂದೆ ಸುತ್ಕೊಂಡು ಅವಕ್ಕೆ ಏನ್ ಮಾಡಕ್ಕೂ ಬಿಡ. ಮಗುವಿಗೆ ಯಾವುದೇ ವ್ಯಕ್ತಿ ಆಗಿರ್ಲಿ ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರೆ ಅವನ ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ದಿಸ್ ಇಸ್ ದ ಥಂಬ್ ರೂಲ್, ಯೂನಿವರ್ಸಲ್ ಟ್ರೂತ್. ನಿನಗೆ ಏನಾದ್ರೂ ತೊಂದರೆ ಇರಲೇಬೇಕು, ಅವಾಗ ಕಂಫರ್ಟಬಲ್ ಝೋನ್ ಇಂದ ಈಚೆ ಬಂದು ನೀನು ಸಾಧನೆ ಮಾಡ್ತೀವಿ. ಎಲ್ಲ ಕಂಫರ್ಟಬಲ್ ಝೋನ್ ಇದ್ರೆ ಏನು ಮಾಡಕ್ಕಾಗಲ್ಲ, ನ್ಯೂರಾನಲ್ ಡಿಜನರೇಷನ್ ಆಗ್ತಾ ಬರುತ್ತೆ, ಮೆದುಳು ನಶಿಸ್ ಹೋಗಕ್ಕೆ ಶುರು ಆಗುತ್ತೆ. ಆಲ್ರೆಡಿ ಎಲ್ಲ ಮಕ್ಕಳಿಗೂ ಪೇರೆಂಟ್ಸ್ಗಳು ಅತಿಯಾದ ಪ್ರೀತಿ, ಅತಿಯಾದ ಒಂದು ಇದು ಕಂಫರ್ಟ್ ಝೋನ್ ಕೊಟ್ಟು ನಾವೇ ಮಾಡ್ತಾ ಇರೋದು, ಹಾಳು ಮಾಡ್ತಿರೋದು ನಾವೇ, ಇನ್ಯಾರು ಅಲ್ಲ. ಸೊ ಬೇಸಿಕಲಿ ನಾವು ಜೀವಮಾನ ಕಷ್ಟಪಟ್ಟು ನಾವು ಸ್ಟ್ರೆಸ್ ತಗೊಂಡು ಮಕ್ಳಿಗೋಸ್ಕರ ದುಡಿದು ಮಕ್ಕಳನ್ನ ಹಾಳು ಮಾಡ್ತಾ ಇದ್ವಿ. ಆ ಮಕ್ಕಳಿಗೆ ಫೇಸ್ ಮಾಡಕ್ಕೆ ಬಿಡಬೇಕು. ನಾವು ಅದನ್ನ ಪ್ರಾಣಿಗಳಲ್ಲಿ ಕಲಿಬೇಕಾಗುತ್ತೆ. ನೀವು ನೋಡಿ, ನಾನು ಒಂದು ವಿಡಿಯೋ ನೋಡಿದ್ದೆ, ಒಂದು ಹಿಮಕರಡಿ
ಅದ್ರದ್ದು ಮರಿ ಇದೆಯಲ್ಲ, ಹತ್ತು ಬರ್ತಾ ಇರುತ್ತೆ, ಅದ್ ಬೀಳ್ತಾ ಎಷ್ಟು ಸಲ ಇರುತ್ತೆ, ಬೀಳಿದ್ರು ಅದು ಹೋಗಲ್ಲ, ಹೋಗಿ ಕಾಯ್ತಾ ಇರುತ್ತೆ, ಎತ್ಕೊಂಡ್ಬರ್ಬೋದು, ನೋಡ್ತಾ ಇರುತ್ತೆ ನೋಡ್ತಾ ಇರುತ್ತೆ. ವಾಚ್ ಮಾಡ್ಬೇಕು ಅದನ್ನ ಟಾರ್ಚ್ ಲೈಟ್ ಅನ್ನೋದು. ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂದ್ರೆ ನೀನ್ ನೋಡ್ತಾ ಇರೋ, ತೀರಾ ಕ್ರಿಟಿಕಲ್ ಅದು ಪ್ರಾಣ ಹೋಗುತ್ತೆ ಅಂದ್ರೆ ನೀನು ಹೋಗಿ ಸಹಾಯ ಮಾಡ್ಬೇಕದು, ಅಲ್ಲಿವರೆಗೂ ಬಿಡು, ಅದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಪಕ್ಷಿಗಳು ಅಷ್ಟೇನೆ, ಅದು ಬಿಟ್ಬಿಡುತ್ತೆ, ಅದು ಹಾರ್ಲೆ. ಅದಕ್ಕೆ ನೋಡಿ ಪ್ರಾಣಿ ಜಗತ್ತಲ್ಲಿ ಅವೆಲ್ಲ ತುಂಬಾ ಚೆನ್ನಾಗಿರ್ತವೆ. ಮನುಷ್ಯ ಅಂದ್ರೆ ಪ್ರಾಣಿಗಳು ಇನ್ನು ನ್ಯಾಚುರಲ್ ಲಿವಿಂಗ್ ಅಲ್ಲಿ ಇದೆ. ನಾವೇನ್ ಮಾಡ್ತೀವಿ, ತುಂಬಾ ಪ್ರೀತಿ, ಅವ್ನ್ ಬಿದ್ರೆ ಎಲ್ಲಿ ಏನೋ ತೊಂದರೆ ಆಗ್ಬಿಡುತ್ತೋ, ಅವನು ಏನಾಗ್ಬಿಟ್ರೆ ಏನಾಗ್ಬಿಡುತ್ತೋ, ಅವನಿಗೆ ತೊಂದ್ರೆನೇ ಆಗ್ಬಾರ್ದು, ಅವನು ತೊಂದರೆ ಅನುಭವಿಸಿ. ಅದಕ್ಕೆ ಡೊಪಮೈನ್ ಪಾತ್ವೆ ಅಂತಿದೆ. ಡೊಪಮೈನ್ ಪಾತ್ವೆಲಿ ಫಸ್ಟ್ ಎಫರ್ಟ್, ಫೇಲ್ಯೂರ್, ನೆಕ್ಸ್ಟ್ ಸ್ಟೆಪ್ ಫೇಲ್ಯೂರ್ ಆದಮೇಲೆ ಕರೆಕ್ಷನ್, ಆಮೇಲೆ ಸಕ್ಸಸ್. ಇದು ಪಾತ್ವೆ, ಇದು ಯೂನಿವರ್ಸಲ್ ಟ್ರೂತ್. ಇದು ಈ ಎಫರ್ಟ್ ಹಾಕಿ ಫೇಲ್ಯೂರ್ ಆದಾಗ ಆಗಕ್ಕೆ ಬಿಡಲ್ಲ, ನಾವು ಅದನ್ನ ಕಿತ್ತಾಕ್ಬಿಡ್ತೀವಿ. ನಾವೇ ಎಲ್ಲ ಮಾಡ್ಬಿಟ್ಟು ಕರೆಕ್ಷನ್ ಮಾಡ್ಬಿಟ್ಟು ಎಫರ್ಟ್ ಚೂರ್ ಹಾಕಷ್ಟರಲ್ಲಿ ಸಕ್ಸಸ್ ಕೊಟ್ಬಿಡ್ತೀವಿ. ಅವ್ನ್ ಲೈಫಲ್ಲಿ ಏನನ್ಕಂತಾನೆ, ಓ ಲೈಫ್ ಅಂದ್ರೆ ಹಿಂಗೇನೆ, ಗೊತ್ತಿಲ್ಲ, ಹಾಕಿದ ತಕ್ಷಣ ನನಗೆ ಬಂದು ಬಿಡ್ಬೇಕು. ನಾನು ಎಕ್ಸಾಮ್ ಬರದ್ಮೇಲೆ JEE ಮೇನು ಅಡ್ವಾನ್ಸ್ ಬರದ್ಮೇಲೆ ನನಗೆ IIT ಸಿಕ್ಬಿಡ್ಬೇಕು. ಎಲ್ಲಾಗುತ್ತೆ, ಫೇಲ್ಯೂರ್ ಇದ್ದೇ ಇರುತ್ತಲ್ವಾ. ಸೊ ಹೀಗಾಗಿ ಇಂಥ ಒಂದು ತಾಯಿಗೆ ನಾವು ಏನಕ್ಕೆ ಇಷ್ಟೊಂದು ಪ್ರಮುಖ ಸ್ಥಾನ ಕೊಡೋದು ಅಂತಂದ್ರೆ, ಇದು ಜೆನೆಟಿಕ್ಸ್ ಇಂದನೂ ಹಾಗೇನೆ. ಅಂಡಾಣು ಕ್ವಾಲಿಟಿ ಹೇಗಿರುತ್ತೆ ಅದು ಮಗುವಿನ ಆರೋಗ್ಯವನ್ನ ಡಿಸೈಡ್ ಮಾಡುತ್ತೆ. ವೀರ್ಯಾಣು ಅದು ಹೆಂಗೆ ಅಂತಂದ್ರೆ ಬಿಡುಗಡೆಯಾಗಿ 1 ತಿಂಗಳವರೆಗೂ ಇರುತ್ತೆ ಅಷ್ಟೇ ಅದ್ರದ್ದು. ಆ ಟೈಮಲ್ಲಿ ಎಲ್ಲ ಚೆನ್ನಾಗಿ ಒಳ್ಳೆ ಯೋಗ, ಮೆಡಿಟೇಷನ್, ಒಂದು ಸಾತ್ವಿಕ್ ಫುಡ್ ಅಂತೀವಿ, ಒಳ್ಳೆ ಪ್ರಾಕ್ಟೀಸು. ಈಗ ನೋಡಿ, ಹಿಂದಿನ ಕಾಲದಲ್ಲಿ ನೀವು ಅವಧೂತರು, ಸಾಧಕರು, ಇವ್ರದೆಲ್ಲ ಸ್ಟೋರಿನ ನೀವು ಸುಮ್ಮನೆ ಗ್ಲಾನ್ಸ್ ಮಾಡಿ, ಅಲ್ಲಿ ನಮಗ್ ಬರುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳಾಗಿರ್ಲಿಲ್ಲ, ನಂತರ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬಹಳ ದಿನಗಳ ಕಾಲ ಸೇವೆ ಮಾಡಿದ್ರು, ಏನೋ ವ್ರತಾಚರಣೆ ಮಾಡಿದ್ರು. ಇದೆಲ್ಲ ಮಾಡಿದಾಗ ಯಜ್ಞ ಮಾಡಿದ್ರು, ಒಳ್ಳೆ ಅಂಡಾಣು ಇದು ಬಿಡುಗಡೆ ಆಗುತ್ತೆ. ಅವಾಗ ಆ ಪ್ರಾಸೆಸ್ ಅಲ್ಲಿ ಬಿಡುಗಡೆ ಆದಾಗ ಅಂತ ಒಂದು ಶಕ್ತಿಶಾಲಿಯಾದ ಒಂದು ಮಗು ಹುಟ್ಟಿರೋದು. ಇದು ಅದರದ್ದು ಸೈನ್ಸ್. ನೀವು ಯಾರನ್ನೇ ತಗೊಳ್ಳಿ, ಯಾವ ಅವಧೂತರೇ ಆಗ್ಲಿ, ಯಾವ ಜ್ಞಾನಿಗಳು, ಕಥೆಗಳಲ್ಲಿ ಕೇಳಿದೀವಲ್ಲ, ಒಬ್ಬ ರಾಜನಿಗೆ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ, ಅವ್ನು ಯಾವ್ದೋ ಯಾಗ ಮಾಡ್ದ, ಅದಾದ್ಮೇಲೆ ಒಳ್ಳೆ ಮಗು ಆಯ್ತು, ಆ ರಾಜಕುಮಾರ ಆದ, ಅವ್ನ್ ರಾಜ ಆದ. ಸೊ ದಿಸ್ ಇಸ್ ದ ಲಾಜಿಕ್. ಇದೆಲ್ಲದು ನಾವ್ ಎಲ್ಲಾ ಒಬ್ರು ಈ ಶ್ರೇಷ್ಠರು ಅಂತ ನಾವ್ ಏರ್ನ ನೋಡ್ತೀವಿ, ಸುಮ್ನೆ ಅವ್ರು ನೋಡಿ ಅವರ ತಂದೆ ತಾಯಿಗಳಿಗೆ ಮಕ್ಕಳಾಗ್ತಿರ್ಲಿಲ್ಲ, ನಂತರ ಅವರು ಇದನ್ನೆಲ್ಲ ಏನಂದ್ರೆ ಆ ಪ್ರಾಸೆಸ್ ಅಲ್ಲಿ ದೇಹ, ಮನಸ್ಸು ಎಲ್ಲ ಪರಿಶುದ್ಧ ಆಗ್ಬಿಡುತ್ತೆ. ಕ್ಲೆನ್ಸಿಂಗ್ ದ ಬಾಡಿ ಅಂಡ್ ಮೈಂಡ್. ನಿಮ್ಗೆ ಒಳ್ಳೆ ಅಂಡಾಣು, ಏನೋ ಒಂದು ಬ್ಲಾಕ್ ಆಗಿರುತ್ತೆ, ಅದು ರಿಲೀಸ್ ಆಗೋಗುತ್ತೆ. ಒಳ್ಳೆ ಅಂಡಾಣು ಬಿಡುಗಡೆ ಆಯ್ತು, ಒಳ್ಳೆ ವೀರ್ಯಾಣು ಬಿಡುಗಡೆ ಆಯ್ತು, ಒಳ್ಳೆ ಶಿಶುವಿನಗೆ ಮತ್ತೆ ಒಳ್ಳೆ ಕಲ್ಚರ್ ಕೊಡ್ತಾರ ಅವರು. ತಂದೆ ತಾಯಿಗಳ ಸಂಸ್ಕಾರ ಮಗುವಿನಲ್ಲಿ ಕಂಡು ಬಂದಿತ್ತು. ಶಂಕರಾಚಾರ್ಯ ಎಲ್ಲಾರ್ದು ನಾವು ನೋಡಿದ್ರು ಎಲ್ಲ ಕಾಮನ್. ಒಂದೇ ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ, ಅವರು ಒಳ್ಳೆಯ ಒಂದು ಜೀವನ ಶೈಲಿ ನಡೆಸ್ತಾ ಇದ್ರು, ತಂದೆ ತಾಯಿಗಳು ಸಾತ್ವಿಕರಾಗಿದ್ರು, ಅಷ್ಟೇನೆ ಕಾಮನ್. ಅದು ನೀವು ಇಡೀ ಜಗತ್ತಿನಲ್ಲಿ ಕೆಟ್ಟವರಿಗೆ ಒಳ್ಳೆ ಮಕ್ಕಳು ಹುಟ್ಟಿರೋ ಅಂತದ್ದು ನಾವೆಲ್ಲೂ ನೋಡಿಲ್ಲ. ಅದ್ರಲ್ಲಿ ಒಂದು ಹಿರಣ್ಯಕಶಿಪುದು ಅಂದ್ರೆ ಅಲ್ಲೂ ಒಂದು ಬರುತ್ತೆ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಅವಾಗ ನಾರದರು ಶ್ರೀಹರಿದೆಲ್ಲ ಹೇಳಿರ್ತಾರೆ, ಅಲ್ಲೂ ಕೇಳಿ ರಾಕ್ಷಸನಾಗಿ ಹುಟ್ಟಬೇಕಾದವನು ಸಾತ್ವಿಕನಾಗ್ತಾನೆ ಅಂತಂದ್ರೆ ಇನ್ಫ್ಲೂಯೆನ್ಸ್ ಎಪಿಜೆನೆಟಿಕ್ ಅಂತ ಕರಿತೀವಿ. ಎಪಿಜೆನೆಟಿಕ್ ಫಿನಾಮಿನನ್ ಅಂತ. ಒಳ್ಳೆಯ ಇದರಿಂದ ನಮ್ಮ ದೇಹದಲ್ಲಿ ನಾವು DNA ಬದಲಾವಣೆ ಆಗಲ್ಲ, ಜೀನ್ ಎಕ್ಸ್ಪ್ರೆಷನ್ ಬದಲಾವಣೆಗಳನ್ನ ಮಾಡ್ಕೋಬಹುದು, ಆಗುತ್ತದೆ. ಇಟ್ ಇಸ್ ಪಾಸಿಬಲ್ ಥ್ರೂ ಔಟ್ ದ ಗ್ಲೋಬ್. ಇದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ, ಸಿಕ್ಕಾಬಟ್ಟೆ. ಇದು ಅವರು ವೆಸ್ಟರ್ನರ್ಸ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಎಲ್ಲ ಗೊತ್ತಿದೆ, ಎಲ್ಲದೂ ಗೊತ್ತಿದೆ, ಆದ್ರೆ ನಂಬಿಕೆ ಇಲ್ಲ. ನಂಬಿಕೆ ಏನಕ್ಕಿಲ್ಲ ಅಂತಂದ್ರೆ, ನೀವು ವೈಜ್ಞಾನಿಕವಾಗಿ ಕಾರಣಗಳನ್ನ ಕೊಡ್ತಾ ಇಲ್ಲ. ಯಾರು ಕೊಟ್ರೆ ಖಂಡಿತ ಎಲ್ಲ ಕೇಳ್ತಾರೆ, ರೈಟ್ ಅಲ್ವಾ? ರೈಟ್. ನಾವು ಅನುವಂಶೀಯ ಕಾಯಿಲೆಗಳು ಯಾಕೆ ಬರ್ತವೆ ಏನು ಅಂತ ಸುಮಾರು ಕಾರಣಗಳು ಮಾತಾಡಿದ್ವಿ. ಇನ್ನೊಂದು ಹೆಣ್ಮಕ್ಳ ಅದ್ ಅಭ್ಯಾಸ, ದುರಭ್ಯಾಸ ಏನ್ ಕರಿಬೇಕೋ, ಅದನ್ನ ಹೇಗೆ ಡಿಫೈನ್ ಮಾಡ್ಬೇಕೋ ಗೊತ್ತಿಲ್ಲ. ಈ ಈಕ್ವಾಲಿಟಿ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳು ಕೂಡ ಇವಾಗ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮಗೂ ಏನ್ ರೈಟ್ಸ್ ಇಲ್ವಾ, ನಾವು ಅದನ್ನೆಲ್ಲ ಮಾಡಬಾರ್ದ, ಎಕ್ಸ್ಪ್ಲೋರ್ ಮಾಡಬಾರ್ದ, ಲೈಫ್ನ ಒಂದು ವೀಕೆಂಡ್ ಒಂದ್ಸತಿ ಎಂಜಾಯ್ ಮಾಡಬಾರ್ದ ಅನ್ನೋ ದೃಷ್ಟಿಲಿದ್ದಾರೆ. ಅದು ಈ ಮಕ್ಕಳಾಗುವ ಪ್ರಾಸೆಸ್ಗೆ ಹೇಗೆ ಪರಿಣಾಮ ಬೀರ್ಬೋದು? ನೇರವಾಗಿ ಪರಿಣಾಮ ಬೀರುತ್ತೆ. ನೇರವಾಗಿ 100% ಪರಿಣಾಮ ಬೀರುತ್ತೆ. ಅದ್ರದ್ದು ಏನಿರುತ್ತೆ ಅಡ್ವರ್ಸ್ ಎಫೆಕ್ಟ್? ಏನಾಗುತ್ತೆ ಅಂದ್ರೆ, ಈಗ ನೋಡಿ, ಈಗ ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ತುಂಬಾ ಕಾಮನ್ ಆಗ್ತಾ ಇದೆ. ಅದು MNC ಮಲ್ಟಿನ್ಯಾಷನಲ್ ಕಂಪನಿಲಿ ಇದ್ದಾಗ ಪಾರ್ಟಿಗಳಿಗೆ ಹೋಗ್ತಾರೆ. ಆಮೇಲೆ ಈಗ ನಾನು ಈಕ್ವಲ್ ಆಗಿದ್ದೀನಿ,
ಫೈನಲಿ ಏನೇ ಆದ್ರೂ ನಮ್ಮ ದೇಹ ಬೇರೆನೆ. ನೀವು ಏನಾದ್ರೂ ಮಾಡಿ, ಇದು ಬೇರೆದಕ್ಕೆ ಡಿಸೈನ್ ಆಗಿದೆ, ಇದು ಬೇರೆದಕ್ಕೆ, ಇದು ಡಿಸೈನ್ ಆಗಿರೋದು ರಿಪ್ರೊಡಕ್ಷನ್ಗೆ. ರೈಟ್. ನೀವು ಎಷ್ಟೇ ಅಡ್ವಾನ್ಸ್ ಆಗಿ ನಾನು ಏನೇ ಮಾಡ್ಲಿ, ಗಂಡಸಿನ ದೇಹ ವೀರ್ಯಾಣು ಬಿಡುಗಡೆ ಮಾಡುತ್ತೆ, ಹೆಂಗಸಿನ ದೇಹ ಅಂಡಾಣು ಬಿಡುಗಡೆಯಾಗಿ ಪುನಃ ಫರ್ಟಿಲೈಸೇಷನ್ ಆಗಿ ತಾಯಿ ಆಗುವಂತಹದ್ದು ಹೆಣ್ಣು ಮಕ್ಕಳಿಗೆ ಇರೋಂಥದ್ದು. ನೀವೇನೇ ಮಾಡಿದ್ರು ನನಗೆ ಮಕ್ಕಳೇ ಬೇಡ ಅನ್ನೋರಿಗೆ ಫೈನ್, ನೋ ಪ್ರಾಬ್ಲಮ್. ಆದರೆ ನನಗೊಂದು ಮಗು ಬೇಕು ಅಂತಂದಾಗ ಇದು ಮಗು ತಾಯಿ ಆಗುವ ಪ್ರಕ್ರಿಯೆ ಜವಾಬ್ದಾರಿ ಅದು. ಏಕೆಂತಂದ್ರೆ ನೀವು ಇನ್ನೊಂದು ಜೀವಕ್ಕೆ ಆನ್ಸರಬಲ್. ನಾಳೆ ದಿನ ಅದಕ್ಕೆ ತೊಂದರೆ ಆದ್ರೆ ನಿಮ್ಮ ತಪ್ಪಿನಿಂದಾಗಿ ಆ ಮಗುವಿಗೆ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಬೇರೆ ದೇಶಗಳಲ್ಲಿ ಅಲ್ಲಿ ಅವರೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ, ಸ್ಮೋಕಿಂಗ್. ಆದರೆ ಆಕೆ ತಾಯಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ ಕ್ಷಣದಿಂದ 1 ವರ್ಷದವರೆಗೂ ಎಲ್ಲ ಕಟ್ಟವರು, ಅವ್ರು ಏನು ತಗೊಳ್ಳೋದಿಲ್ಲ. ಆವಾಗ ಒಳ್ಳೆಯ ಆಹಾರ ಸೇವನೆ ಮಾಡಿ ದೇಹ ಮನಸ್ಸು ಎಲ್ಲದನ್ನು ಶುದ್ಧೀಕರಣ ಅಂತ ಇಲ್ಲಿ ಏನಂತೀವಿ, ಆ ಥರ ಎಲ್ಲದನ್ನು ಕ್ಲೆನ್ಸಿಂಗ್ ತರ ಮಾಡ್ಕೊಂಡು ಅದಕ್ಕೆ ಒಂದು ಸ್ಥಿತಿ. ಗರ್ಭಧಾರಣೆದು ಸುಮ್ಮನೆ ಅಲ್ಲ. ಈಗ ನೋಡಿ, ನೀವು ಒಂದು ಮದುವೆಗೆ ಎಷ್ಟು ಪ್ರಿಪ್ರೇಷನ್ ಮಾಡ್ತೀರಾ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಆಗ್ಬೇಕು, ನಿಮ್ಮ ಡ್ರೆಸ್ ಏನು, ಯಾವ ಊಟ ಅನ್ನೋದು ನೀವು ಅಷ್ಟೊಂದು ಮಾಡ್ಬೇಕಾದ್ರೆ ಇನ್ನೊಂದು ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ನೀವೇ ಕೊಡಬೇಕು ಅಂದಾಗ ನಿಮ್ಮ ಪ್ರಿಪ್ರೇಷನ್ ಎಷ್ಟಿರ್ಬೇಕು. ಈಗ ಮದ್ವೆ ಆದ್ರಲ್ಲ, ನೀವು ಅಲ್ಲಿ ಏನ್ ಮಾಡ್ದೇವ್ರು ಪರವಾಗಿಲ್ಲ, ಪ್ರೆಗ್ನೆನ್ಸಿಗೆ ಮಾತ್ರ ಅದರದೇ ಆದ ಪ್ರಾಸೆಸ್ಗಳಿದೆ, ಅದನ್ನ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಫೈನಲಿ ಇದರಿಂದ ಯಾರು ಅನುಭವಿಸಲ್ಲ. ಮಗು ತೊಂದ್ರೆ ಆದ್ರೆ ನೀವು ನೋಡ್ತಿರಲ್ವಾ, ಎಕ್ಸಾಕ್ಟ್ಲಿ ಅದನ್ನ ತಾಯಿ ಆದವಳು, ನೀನ್ ಎಷ್ಟೇ ಆದ್ರೂ ತಾಯಿಗೆ ಒಂದು ತಾಯಿ ಕರಳು ತಾಯಿದಿರುತ್ತೆ. ಅದು ಅಂಗವಿಕಲತೆ ಆಗ್ಬೋದು, ಬುದ್ಧಿಮಾಂದ್ಯತೆ ಆದ್ರೆ ಫೈನಲಿ ನಾವು ಹೂ ಹ್ಯಾಸ್ ಟು ಸಿಂಗ್ ದ ಸಾಂಗ್ ಅಂದ್ರೆ ನಾವೇನೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಒಂದು ಹೆಚ್ಚಿನ ಗಮನನ ಕೊಡ್ಬೇಕಾಗುತ್ತೆ. ಇಲ್ಲಿ 2 ಪ್ರಮುಖವಾದ ಅಂಶಗಳನ್ನ ನಾವು ಹೇಳ್ಬೋದು. ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ. ಇದು ಯಾರು ಗರ್ಭ ಧರಿಸುವ ತಾಯಿ ಆಲ್ಕೋಹಾಲ್ನ ಸೇವನೆ ಮಾಡ್ತಾಳೆ ಅಂತ ತಾಯಿಗೆ ಹುಟ್ಟುವ ಮಕ್ಕಳಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಅಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಬಿಫೋರ್ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಟೈಮ್ ಇಂದಾನು ಶುರು ಅಂದ್ರೆ ಅದು ಒಂದು ಹ್ಯಾಬಿಚುವಲ್ ಆಗ್ಬಿಟ್ಟಿರ್ತಾರಲ್ವಾ, ತಗಂತಾನೆ ಇರ್ತಾರೆ. ಪ್ರೆಗ್ನೆನ್ಸಿಲು ಕೇರ್ ಮಾಡೋದಿಲ್ಲ, ತಗಂತಾನೇ ಇರ್ತಾರೆ. ಹಾಗಾಗಿ ಏನಾದ್ರು ಅಂತ ಸಂದರ್ಭದಲ್ಲಿ ಆಕೆ ಸ್ಮೋಕಿಂಗ್ ಆಗ್ಬೋದು ಇದೆಲ್ಲ, ಅಥವಾ ಆಲ್ಕೋಹಾಲ್ನ ಸೇವನೆ ಮಾಡಿದ್ರೆ ಯಾವ ತರ ಪ್ರೋಸೆಸ್ ಆಗುತ್ತೆ ಅಂದ್ರೆ, ನೀವು ಬೇರೆ ಸಂದರ್ಭದಲ್ಲಿ ತಗೊಂಡಾಗ ಆಲ್ಕೋಹಾಲ್ ಸೇವನೆ ಮಾಡಿರ್ತೀರಾ, ನೆಕ್ಸ್ಟ್ ಡೇಗೆ ಸ್ವಲ್ಪ ಹ್ಯಾಂಗ್ ಓವರ್ ತರ ಇರುತ್ತೆ, ಸರಿ ಆಗೋಗ್ಬಿಡುತ್ತೆ. ಯಾರೇ ಎಷ್ಟೇ ತಗೊಂಡು ನೆಕ್ಸ್ಟ್ ಡೇಗೆ ಅವನು ಒಂದು ಲೆವೆಲ್ಗೆ ಆಗ್ತಾರೆ. ಕಾರಣ ಏನಂತಂದ್ರೆ, ಆಲ್ಕೋಹಾಲ್ ದೇಹಕ್ಕೆ ಹೋದಾಗ ನಮ್ಮ ಲಿವರ್ ಅಲ್ಲಿ 2 ಎನ್ಸೈಮ್ಸ್ಗಳಿದೆ. ಡಿಟಾಕ್ಸಿಫೈ ಮಾಡೋದು, ದೇಹಕ್ಕೆ ನಾವು ಏನೇ ವಿಷ ಸೇವನೆ ಮಾಡಿದ್ರು ದೇಹ ಅದ್ಭುತ, ಅದನ್ನ ನಿರ್ವಿಷಯುಕ್ತ ಮಾಡುತ್ತದು. ಅದಕ್ಕೋಸ್ಕರ ಲಿವರ್ನ ಚೆನ್ನಾಗಿಟ್ಕೋಬೇಕು ನಾವು. ಲಿವರ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಎಲ್ಲದೂ ನಿಂತೋಗುತ್ತೆ. ಸೊ ಇಲ್ಲಿ ಲಿವರ್ ಅಲ್ಲಿ 2 ಎನ್ಸೈಮ್, ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ ಒಂದು ಫಸ್ಟ್ ಸೀರೀಸ್ ಆಫ್ ಎನ್ಸೈಮ್. ಆಲ್ಕೋಹಾಲ್ ತಗೊಂಡಾಗ ಅದೇನ್ ಮಾಡುತ್ತೆ, ಲಿವರ್ ಅಲ್ಲಿ ಇದು ಪ್ರಾಸೆಸ್ ಆಗಿ ಆಲ್ಕೋಹಾಲ್ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಫಸ್ಟ್ ಲೆವೆಲ್ ಆಫ್ ಎನ್ಸೈಮ್. ಆಮೇಲೆ ಏನಾಗುತ್ತೆ, ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಂತ ಇನ್ನೊಂದು ಎನ್ಸೈಮ್ ಲಿವರ್ ಅಲ್ಲೇ ಇದೆ. ಲಿವರ್ ಅಲ್ಲಿ ಸಿಪ್ ಪಾತ್ವೆ ಅಂತಿದೆ, 450 CYP 450 ಅಂತ ಸೀರೀಸ್ ಆಫ್ ಎನ್ಸೈಮ್ಗಳಿದೆ. ಅದ್ರದ್ದು ಎಲ್ಲಾ ಕೆಲಸ ನೀವು ಏನೇ ವಿಷ ತಗೊಂಡ್ರು ಕ್ಲೀನ್ ಮಾಡ್ತಾ ಬರೋದು. ಅದು ಎಲ್ಲಿವರೆಗೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಏನ್ ವಿಷಯ ಆದ್ರೂ ತೊಂದರೆ ಇಲ್ಲ. ಅದೇನಾದ್ರು ಹಾಳಾಯ್ತು ಅಂದ್ರೆ ಲಿವರ್, ಅವಾಗ ಇದೆಲ್ಲ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಂತೀವಲ್ಲ, ಎಲ್ಲ ಆರ್ಗನ್ ಡ್ಯಾಮೇಜ್ ಆಗಿ ಇದಾಗುತ್ತೆ. ಸೊ ಸೆಕೆಂಡ್ ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಂತ, ಇದು ಆಲ್ಡಿಹೈಡ್ ನ ಸಿಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ದೇಹದಿಂದ ಹೊರಗಡೆ ಹಾಕಿ ಎಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ. ಇದು ಎಲ್ಲಾರ್ಗೂ ಆಗುತ್ತಿದೆ. ಆಮೇಲೆ ಕೆಲವರು ಏನಾಗುತ್ತೆ ನೋಡಿ, ಕೆಲವೊಂದು ಈಗ ಕೂರ್ಗಲ್ಲಿ ಅವ್ರು ಎಷ್ಟು ಕುಡಿದ್ರು ಸ್ಟಡಿ ಇರ್ತಾರೆ. ಈಗ ಈ ಕಡೆ ಯಾರು ಒಂದ್ ಸ್ವಲ್ಪ ಕುಡಿಸ್ಬಿಟ್ರೆ ಬಿದ್ದೋಗ್ತಾರೆ. ಕಾರಣ ಏನಂದ್ರೆ, ಓವರ್ ದ ಪೀರಿಯಡ್ ಆ ಜನರೇಷನ್ ಟು ಜನರೇಷನ್ ಈ ಎನ್ಸೈಮ್ಸ್ಗಳು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೆ. ಹಾಗೆ ಅವ್ರಿಗೆ ಎಷ್ಟು ತಗೊಂಡ್ರು ಅದು ಡಿಟಾಕ್ಸಿಫಿಕೇಶನ್ ಇದು ಎಲ್ಲ ಚೆನ್ನಾಗ್ ಆಗೋದ್ರಿಂದ ಅವ್ರು ತುಂಬಾ ಚೆನ್ನಾಗಿ ಸ್ಟಡಿ ಆಗಿರ್ತಾರೆ. ಜೀಪ್ನೇ ಓಡಿಸ್ಕೊಂಡು ಎಲ್ಲಾ ಕಡೆ ಹೋಗ್ತಾರೆ. ಇಲ್ಲಿ ಏನಿಲ್ಲ, ಅದು ಸ್ವಲ್ಪ ಕ್ವಾಂಟಿಟಿಗೆನೆ ಔಟ್ ಬಿದ್ದೋಗ್ತಾರೆ ಎಲ್ಲ. ಹಾಗಾಗಿ ಅದು ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ಅದೊಂದು ಕ್ವಾಲಿಟಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ, ದೇಹ ಅದಕ್ಕೆ ಒಂದು ಅಕ್ಲಮಟೈಸ್ ಆಗೋಗಿರುತ್ತೆ. ಹೆಂಗಸರಲ್ಲಿ ಏನಾಗುತ್ತೆ ತಗೊಂಡಾಗ, ಈ ನಮ್ಮ ಪ್ಲಾಸೆಂಟಾ ಇದೆಯಲ್ಲ, ಅದರ ಮುಖಾಂತರ ಆಲ್ಕೋಹಾಲ್ ಫೀಟಸ್ಗೆ ಹೋಗ್ಬಿಡುತ್ತೆ. ಪ್ಲಾಸೆಂಟಾ ಮುಖಾಂತರ ಆಲ್ಕೋಹಾಲ್ ಎಲ್ಲದೂ ಹೋಗುತ್ತೆ, ಫೀಟಸ್ಗೆ ಏನ್ ತಿಂತೀವಿ ಎಲ್ಲ ಹೋಗುತ್ತೆ. ಫೀಟಸ್ ಲಿವರ್ ಅಲ್ಲಿ ಈ 2 ಎನ್ಸೈಮ್ಸ್ ಇಲ್ಲ, ಫೀಟಸ್ ಅಲ್ಲಿ ಇಲ್ಲ, ಡೆವಲಪ್ ಆಗಿರೋದಿಲ್ಲ.
ಆಗಿನೂ ಇದಾಗ್ತಿರುತ್ತೆ, ತುಂಬ ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. ತಗೊಳ್ಳೋ ಕ್ವಾಂಟಿಟಿ ಎಷ್ಟು ಜಾಸ್ತಿ ಇರುತ್ತೆ ಅದನ್ನ ಡಿಟಾಕ್ಸಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಆಲ್ಕೋಹಾಲು ಸರ್ಕ್ಯುಲೇಷನಲ್ಲಿ ಇರುತ್ತೆ ಫೀಟಸ್ಗೆ. ಸೊ ಅದು ಮೆದುಳನ್ನ ಡ್ಯಾಮೇಜ್ ಮಾಡುತ್ತೆ, ನ್ಯೂರಾನ್ಸ್ ಗ್ರೋತ್ನ ಕಮ್ಮಿ ಮಾಡುತ್ತೆ, ಹೃದಯದ ಒಂದು ಇದನ್ನ ಕಮ್ಮಿ ಮಾಡುತ್ತೆ, ಎಲ್ಲ ಆರ್ಗನ್ಸ್ಗಳದನ್ನು ಅದರದ್ದು ಏನು ಬೆಳವಣಿಗೆ ಆಗಬೇಕು ಎಲ್ಲ ಇನಿಬಿಟ್ ಮಾಡುತ್ತೆ. ಸೊ ಹುಟ್ಟಿದಾಗ ಮಗು ಮೆಂಟಲಿ ರಿಟಾರ್ಡೆಡು, ಫೇಶಿಯಲ್ ಫೀಚರ್ಸ್ಗಳು ಎಲ್ಲ ಕಾಂಪ್ರಮೈಸಸ್, ಕಣ್ಣು, ಕಿವಿ, ಮೂಗು ಎಲ್ಲ ಥರದ್ದು ತೊಂದರೆ ಆಗೋದ್ರಿಂದ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತಾನೆ ಕರೀತಾರೆ. ವೆಸ್ಟರ್ನರ್ಸು ಮೊದಲು ಇದನ್ನ ಬಹಳ ಹೆಚ್ಚಾಗಿ ಇದು ಮಾಡ್ತಾ ಇದ್ರು. ಈಗ ಗೊತ್ತಾಗಿದೆ, ಈಗ ಒಂದು ಇದು ಅವೇರ್ನೆಸ್ ಇದೆ. ಇದರ ಜೊತೆಗೆ ಆ ಮೆದುಳಿಗೆ ಆಕ್ಸಿಜನ್ ಕೆಪಾಸಿಟಿ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಆಲ್ಕೋಹಾಲ್. ಮತ್ತೆ ಸ್ಮೋಕಿಂಗು ಅಷ್ಟೇ, ಸ್ಮೋಕ್ ಮಾಡಿದಾಗ ನಿಮಗೆ ಒಂದು 7,000 ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ ಸ್ಮೋಕಿಂಗ್ ಅಲ್ಲಿ. ಅದು ಹಾಗೆ ಏನೂ ಇಲ್ಲ, ನೀವು ಸಿಗರೇಟ್ ಅಲ್ಲಿ ನೋಡಿದಾಗ ಏನು ಅದು ನಿಮ್ಗೆ ವಿಷ ಅಲ್ಲ, ಅದು ಬರ್ನ್ ಮಾಡ್ತಿರಲ್ಲ. ಇವೆಲ್ಲ ಹೆಂಗಿಂದ್ರೆ ಕೆಮಿಕಲ್ಸ್ಗಳು ಒಂದೊಂದು ಸ್ಟೇಜ್ಗೆ ಹೋದಂಗೆ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಅಂತ ಹೋಗುತ್ತಲ್ಲ, ಆಮೇಲೆ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಕಂಬೈನ್ ಆದಾಗ ಕಾರ್ಸಿನೋಜೆನ್ ಆಗ್ಬಿಡ್ತವೆ. ಕೆಮಿಕಲ್ಸ್ ತುಂಬಾ ಡೇಂಜರಸ್. ಸೊ ಇದು ಸ್ಮೋಕ್ ಮಾಡ್ತಾ ಇದ್ದಾಗ ಆ ಮಗುವಿಗೆ ಹೈಪಾಕ್ಸಿಕ್ ಕಂಡೀಷನ್ ಅಂತ, ಅಂದ್ರೆ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತಲ್ಲ ಅದು ಕೊರತೆ ಆಗುತ್ತೆ. ಕೊರತೆ ಆದಾಗ ನ್ಯಾಚುರಲ್ ಆಗಿ ನ್ಯೂರಾನ್ಸ್ಗಳು ಡೆವಲಪ್ ಆಗೋದಿಲ್ಲ. ಆಗದೆ ಇದ್ದಾಗ ಏನಾಗುತ್ತೆ, ಅದು ಮೆಂಟಲಿ ರಿಟಾರ್ಡೆಡ್, ಎಲ್ಲದೂ ಕಾಂಪ್ರಮೈಸ್ ಆಗುತ್ತೆ, ಮಗು ಆರೋಗ್ಯವಂತವಾಗಿ ಇರೋದಿಲ್ಲ. ಹಾಗಾಗಿ ಆಲ್ಕೋಹಾಲು ಮತ್ತೆ ಸ್ಮೋಕಿಂಗು ಖಂಡಿತ ನೇರವಾಗಿ 100ಕ್ಕೆ 100 ಅದು ನೇರ. ಅದು ಏಕೆಂತಂದ್ರೆ ಅದರಲ್ಲಿ ಎನ್ಸೈಮ್ಸ್ ಇರೋದಿಲ್ಲ, ಸಣ್ಣ ತುಂಬಾ ಇರೋ ಒಂದು ಎಷ್ಟು ಬಿಡುಗಡೆ ಆಗುತ್ತಲ್ಲ, ಇಟ್ ಇಸ್ ನಾಟ್ ಸಫಿಷಿಯಂಟ್ ಟು ಡಿಟಾಕ್ಸಿಫೈ ಎವ್ರಿಥಿಂಗ್. ಹಾಗಾಗಿ ಬರೀ ಇದೊಂದೇ ಅಲ್ಲ, ಅವ್ರು ಏನು ಆಹಾರ ಸೇವನೆ ಮಾಡ್ತಾರೆ 10 ಸಲ ಯೋಚನೆ ಮಾಡಿ ತಿನ್ಬೇಕು. ಜಂಕ್ ಆಹಾರ ಸೇವನೆ ಆಗ್ಬೋದು, ಅಥವಾ ಕಲರಿಂಗ್ ಏಜೆಂಟ್ ಆಗಿರೋದು, ಪ್ರಿಸರ್ವೇಟಿವ್ಸು, ಫುಡ್ ಎಡಿಟಿವ್ಸ್ಗಳು ಎಲ್ಲದೂ ಪರಿಣಾಮ ಬೀರುತ್ತೆ, ಎಲ್ಲ ಡೈರೆಕ್ಟ್ ಆಗಿ. ಏಕೆಂದ್ರೆ ಫೀಟಸ್ ಅಲ್ಲಿ ಅಷ್ಟು ಡಿಟಾಕ್ಸಿಫೈ ಮಾಡೋ ಕೆಪಾಸಿಟಿ ಬಂದಿರೋದಿಲ್ಲ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ಆರ್ಗನೋಜೆನೆಸಿಸ್ ಆಗೋದು, ಅರ್ಲಿ ಸ್ಟೇಜ್ ಏನಿದೆ 7ನೇ ತಿಂಗಳಾದ ಮೇಲೆ ಒಂದು ಲೆವೆಲ್ಗೆ ಓಕೆ, ಅದು ಎಲ್ಲ ಬೆಳವಣಿಗೆ ಆಗೋಗ್ಬಿಟ್ಟಿರುತ್ತೆ, ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಅದು ಎಲ್ಲ ಹೃದಯ, ಶ್ವಾಸಕೋಶ, ಮೆದುಳು ಎಲ್ಲ. ಬಟ್ ಮೆದುಳು ನಾನು ಹೇಳಿದೆ 22 ವರ್ಷದವರೆಗೂ ಬೆಳಿತಾನೆ ಇರುತ್ತದೆ. ಅದು ತುಂಬಾ ಇದು ಮುಂದಿನ ಭಾಗದ ಮೆದುಳು ಇದೆಯಲ್ಲ 22, ಅದಕ್ಕೆ ನೋಡಿ ಮುಂದಿನ ಭಾಗದ ಮೆದುಳೆ ಮೇನ್ ಮೆದುಳು ನಮ್ದು. ಅದಕ್ಕೆ ಡಿಸಿಷನ್ ಮೇಕಿಂಗ್ ನೀವು 22 ವರ್ಷದವರೆಗೂ ಏನು ಮಾಡಬಾರ್ದು. ಅದಕ್ಕೆ ನಮ್ಮಲ್ಲಿ ಮೆಜಾರಿಟಿ ಅನ್ನೋದನ್ನ 18-21ಗೆ ಹಾಕಿರೋದು. ಹಿಂಭಾಗದೆಲ್ಲ ಬೆಳೆದ್ಬಿಟ್ಟಿರುತ್ತೆ. ಬಟ್ ಡಿಸಿಷನ್ ಮೇಕಿಂಗ್, ಅನಾಲಿಸಿಸ್, ಇನೋವೇಷನ್ ಇದೆಲ್ಲ ಇದೆಯಲ್ಲ ಮುಂಭಾಗದ ಮೆದುಳು ಮಾಡೋದು, ಅದು ಲೇಟ್ ಆಗಿ 22 ಏನೇ ಡಿಸಿಷನ್ ಆದ್ರೂ 22, ಒಂದ್ ಮದ್ವೆ ಆಗ್ಬೇಕಾ 22 ಆದ್ಮೇಲೆ, ಎನಿಥಿಂಗ್, ಈ ಒಂದು ಬಿಸ್ನೆಸ್, ಒಂದು ಸ್ಟಾರ್ಟ್ಅಪ್, ಸ್ವಲ್ಪ ಆಲೋಚನೆ ಮಾಡುವ ಶಕ್ತಿ ಬಂದಿರುತ್ತೆ. ಸೊ ಇದೆಲ್ಲದೂ ನಾವು ತಗೊಳ್ಳುವ ಆಹಾರದಿಂದ ಇರೋಂಥ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಕಲರಿಂಗ್ ಏಜೆಂಟ್, ಪ್ರಿಸರ್ವೇಟಿವ್ಸು, ಫುಡ್ ಅಡಿಟಿವ್ಸು ಏನೇನಿದೆ ಎಲ್ಲ ಭ್ರೂಣದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಕಾಯಿಲೆಗಳು ಮಕ್ಕಳಿಗೆ ಆಟಿಸಮ್ ಆಗ್ಬೋದು, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕಿಲಿಯಾ, ಗ್ರಾಫಿಯಾ, ಆಮೇಲೆ ಸ್ಟ್ರೆಸ್ ರಿಲೇಟೆಡ್ ಮತ್ತೆ ಸೈಕಾಲಜಿಕಲ್ ಇಶ್ಯೂಸು, ಮತ್ತೆ ಅದರಲ್ಲಿ ಫೋಬಿಯಾಗಳಾಗ್ಬೋದು, ಆಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಇದೆಲ್ಲ ಮಾನಸಿಕವಾಗಿ ದೈಹಿಕವಾಗೂ ಬಹಳಷ್ಟು ಕಾಂಪ್ರಮೈಸ್ ಆಗುತ್ತೆ. ಸೊ ಅದಕ್ಕೇನೆ ತಾಯಿ ಹೆಣ್ಣನ ಆದಿಶಕ್ತಿ ಅನ್ನೋದು, ಶಿ ಈಸ್ ಅ ಕ್ರಿಯೇಟರ್. ಎಕ್ಸಾಕ್ಟ್ಲಿ. ಅದು ಕ್ರಿಯೇಟ್ ಮಾಡ್ಬೇಕಾದ್ರೆ ಅವಳು ಒಳ್ಳೆದನ್ನಾದ್ರೂ ಮಾಡ್ಬೋದು, ಕೆಟ್ಟದನ್ನಾದ್ರೂ ಮಾಡ್ಬೋದು, ಎರಡು ಶಕ್ತಿನೂ ಇದೆ, ಎರಡೂ ಇದೆ. ಆಕೆ ಎಲ್ಲಾದ್ರೂ ತನ್ನನ್ನೇ ತಾನು ನೋಡ್ಕೊಂಡು ನನಗೆ ಇದ್ರ ಬಗ್ಗೆ ಕೇರ್ ಇಲ್ಲ ಅಂತ ಮಾಡ್ತು ಅಂದರೆ ಅದೊಂದು ಕೆಟ್ಟ ಒಂದು ವ್ಯಕ್ತಿಯಾಗಿ ಅದು ಬೆಳವಣಿಗೆ ಆಗುತ್ತೆ. ತುಂಬ ಅದ್ರ ಬಗ್ಗೆ ಕಾಳಜಿಯಿಂದ ಎಲ್ಲದೂ ತಿಳ್ಕೊಂಡು ಮಾಡಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಆಗುತ್ತೆ. ಹಾಗಾಗಿನೇ ಎಷ್ಟು ಪ್ರಮುಖವಾದ ಸ್ಥಾನ ಏನು ಕೊಟ್ಟಿದ್ದಾರೆ ಅಂದರೆ ಶಿ ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಲೇ ಅನ್ಬೋದು.